ಪ್ರಿಯ ವೀಕ್ಷಕರೇ, ವಿಜಯಪುರ್ ಸೆಂಟ್ರಲ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಎಲ್ಲೆಲ್ಲೂ ಸಂಗೀತವೇ, ಕೇಳುವ ಕಿವಿ ಇರಲು, ನುಡಿಸುವ ಮನಸ್ಸಿರಲು ಎಲ್ಲೆಲ್ಲೂ ಸಂಗೀತವೇ. ಹೌದು ವೀಕ್ಷಕರೇ, ಸಂಗೀತವಿಲ್ಲದೆ ಈ ಜಗತ್ತಿನಲ್ಲಿ ಮನರಂಜನೆ ಎಂಬುದಕ್ಕೆ ಅರ್ಥವೇ ಇಲ್ಲ. ಎಲ್ಲ ಸಂಗೀತ ಸಾಧನಗಳಿದ್ದು ಸಿದ್ಧಿ ಪಡೆದ ಕಲಾವಿದರ ಕೈಗೆ ದೊರೆತರೆ ಕೆಲ ಕಾಲ ಸ್ವರ್ಗವನ್ನೇ ನಮ್ಮ ಮುಂದಿಡಬಲ್ಲ ಅಥವಾ ಸ್ವರ್ಗದಲ್ಲಿ ವಿಹರಿಸಿದಂತಹ ಭಾವ ತರಬಲ್ಲರು. ಆ ಶಕ್ತಿ ಇರುವುದು ಸಂಗೀತಕ್ಕೆ ಮಾತ್ರ. ಸಂಗೀತ ಕಚೇರಿ ನಡೆಯಲು ಬಹುಪ್ರಮುಖವಾಗಿ ಹಾರ್ಮೋನಿಯಂ, ತಬಲಾ, ವಯಲಿನ್ ಜೊತೆಗೆ ತಂಬೂರಿ ಇರಬೇಕು. ಯಾವುದಾದರೊಂದು ಇಲ್ಲವೆಂದರೆ ಸಂಗೀತ ಕಚೇರಿ ಕಳೆಗಟ್ಟುವುದೇ ಇಲ್ಲ. ಗಾಯಕರಿಗೆ ಹಾಡುವ ಹುಮ್ಮಸ್ಸು ಬರೋದಿಲ್ಲ. ಹಾಗಾಗಿ ವಿಶ್ವಮಟ್ಟದ ಸಂಗೀತ ಕಚೇರಿಗಳಲ್ಲಿ ಸದ್ದು ಮಾಡಿ ಸಂಗೀತ ಪ್ರಿಯರನ್ನು ತನ್ನ ತಾನದಿಂದಲೇ ಹುಚ್ಚೆಬ್ಬಿಸುತ್ತಿದ್ದ ಮಾಂತ್ರಿಕ ಕೈಗಳಿಂದು ಸ್ತಬ್ಧವಾಗಿವೆ. ಹೇಳಲು ಮನಸ್ಸು ಭಾರವಾಗುತ್ತಿದೆ. ಹೌದು ವೀಕ್ಷಕರೇ, ಭಾರತೀಯ ಸಂಜಾತ ಕಲಾವಿದನೊಬ್ಬ ಉಸಿರು ಚೆಲ್ಲಿದ್ದಾನೆ. ಅದರೊಂದಿಗೆ ವಿಶ್ವದಾದ್ಯಂತ ಇರುವ ಅಸಂಖ್ಯ ಅಭಿಮಾನಿಗಳ ಬಳಗಕ್ಕೆ ಇವರನ್ನು ಕಳೆದುಕೊಂಡ ದುಃಖಭರಿತ ನಿರಾಸೆ ಆವರಿಸಿದೆ. ಆ ಮಾಂತ್ರಿಕನೇ ಸುಪ್ರಸಿದ್ಧ ತಬಲಾ ವಾದಕ ಜಾಕೀರ್ ಹುಸೇನ್. ಭಾರತದ ಅತ್ಯಂತ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರರಲ್ಲಿ ಒಬ್ಬರಾಗಿರುವ ಜಾಕೀರ್ ಹುಸೇನ್ ಸುಪ್ರಸಿದ್ಧವಾದ ತಬಲಾ ವಾದಕ ಅಲ್ಲಾ ರಖಾ ಅವರ ಹಿರಿಯ ಪುತ್ರ. ಬಾಲ್ಯದಿಂದಲೂ ಸಂಗೀತದ ಪರಿಸರವಿರುವ ಜಾಗದಲ್ಲಿಯೇ ಬೆಳೆದವರು. ಅವರ ತಂದೆ ಅಲ್ಲಾ ರಖಾ ಅವರ ಕಟ್ಟುನಿಟ್ಟಿನ ಮಾರ್ಗದರ್ಶನದಲ್ಲಿ ಅಸಾಧಾರಣ ಪ್ರತಿಭೆಯಾಗಿ ಹೊರಹೊಮ್ಮಿದರು. ಜಾಕೀರ್ ಹುಸೇನ್ ತಮ್ಮ 7ನೆಯ ವಯಸ್ಸಿನಲ್ಲಿಯೇ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮಗಳಲ್ಲಿ ತಬಲಾ ಪ್ರದರ್ಶನ ನೀಡ್ತಾ ಇದ್ದರು. 12ನೆಯ ವಯಸ್ಸಿನಲ್ಲಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸತೊಡಗಿದರು. ವಿಶೇಷವೆಂದರೆ ತಮ್ಮ ಮೊದಲ ಪ್ರದರ್ಶನವನ್ನು ಅಮೆರಿಕದಲ್ಲಿ ನೀಡಿದ್ದು. ಆರಂಭಿಕ ಶಿಕ್ಷಣವನ್ನು ಬಾಲ್ಯದಲ್ಲಿಯೇ ಮುಂಬಯಿಯ ಮಾಹಿಮ್ ಪ್ರದೇಶದ ಸೆಂಟ್ ಮೈಕಲ್ ಸ್ಕೂಲ್ನಲ್ಲಿ ಮಾಡಿದ್ದು, ಸೇಂಟ್ ಕ್ಲೇವಿಯರ್ಸ್ ಕಾಲೇಜಿನಲ್ಲಿ ಪದವಿ ಕೂಡ ಪಡೆದಿದ್ದರು. ಜಾಕೀರ್ ಹುಸೇನ್ 1951ರ ಮಾರ್ಚ್ 9ರಂದು ಮುಂಬೈಯಲ್ಲಿ ಜನಿಸಿದರು. ಅವರ ತಂದೆ ಅಲ್ಲಾ ರಖಾ ಮುಂದೊಂದು ದಿನ ತನ್ನ ಸುಪುತ್ರ ವಿಶ್ವವಿಖ್ಯಾತನಾಗುವನೆಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲವೇನೋ. ಜಾಕೀರ್ ಹುಸೇನ್ ತಬಲಾ ವಾದನದೊಂದಿಗೆ ಸಂಗೀತ ಸಂಯೋಜನೆಗಳನ್ನು ಕೂಡ ಮಾಡ್ತಾಯಿದ್ರು. ಸಂಗೀತ ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಹಾಲಿವುಡ್ ಚಿತ್ರಗಳಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಮುಖ ವಿಶ್ವವಿದ್ಯಾಲಯಗಳ ಸಂದರ್ಶಕ ಪ್ರಾಧ್ಯಾಪಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ತಬಲಾ ವಾದನದಲ್ಲಿ ಜಾಕೀರ್ ಹುಸೇನ್ ಸುಪ್ರಸಿದ್ಧರಾಗಿದ್ದರು.
ಜಾಕಿರ್ ಹುಸೇನ್ 1988ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಅವಾರ್ಡ್ ಪಡೆದಿದ್ದಾರೆ. 2002ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಕೂಡ ಪಡೆದರು. 2023ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯ ಬಿರುದು ಕೂಡ ಮುಡಿಗೇರಿತು. 1990ರಲ್ಲಿ ಭಾರತ ಸರ್ಕಾರದಿಂದ ಸಂಗೀತ ನಾಟಕ ಅಕಾಡೆಮಿಯ ಅವಾರ್ಡನ್ನು ಪಡೆದಿದ್ದರು. 2018ರಲ್ಲಿ ಸಂಗೀತ ನಾಟಕ ಅಕಾಡೆಮಿಯ ಫೆಲೋಶಿಪ್ ಪಡೆದು ರತ್ನ ಸದಸ್ಯರಾಗಿದ್ದಾರೆ. 4 ಬಾರಿ ಗ್ರಾಮಿ ಅವಾರ್ಡನ್ನು ಕೂಡ ಪಡೆದಿದ್ದರು. ಅವರ ಚೊಚ್ಚಲ ಆಲ್ಬಮ್ ಲಿವಿಂಗ್ ಇನ್ ದಿ ಮಟೀರಿಯಲ್ ವರ್ಲ್ಡ್ 1973ರಲ್ಲಿ ಬಿಡುಗಡೆಯಾಗಿತ್ತು. 73 ವರ್ಷಗಳ ತುಂಬು ಜೀವನ ನಡೆಸಿದ್ದ ಜಾಕಿರ್ ಹುಸೇನರಿಗೆ ಕಳೆದ 2 ವಾರಗಳಿಂದ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದ ಆಸ್ಪತ್ರೆಯಲ್ಲಿ ICUನಲ್ಲಿ ದಾಖಲಾಗಿದ್ದರು. ಭಾನುವಾರ ಚಿಕಿತ್ಸೆ ಫಲಕಾರಿಯಾಗದೆ ಸಂಗೀತಾಭಿಮಾನಿಗಳನ್ನೆಲ್ಲ ತೊರೆದು ಉಸಿರು ಚೆಲ್ಲಿದ್ದಾರೆ. ಶತಮಾನ ಕಂಡ ಅದ್ಭುತ ತಬಲಾವನ್ನು ನಿನಾದಿಸಿದ ಕೈಗಳು ಸ್ತಬ್ಧಗೊಂಡಿವೆ. ಅಕಾಲಿಕ ನಿಧನರಾದ ಈ ಕಲಾವಿದನಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಕಣ್ಣೀರು ಮಿಡಿದು ಸಂತಾಪ ಸೂಚಿಸಿದ್ದಾರೆ. ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. 4 ದಶಕಗಳ ಹಿಂದೆ ತಮ್ಮ ಕುಟುಂಬದೊಂದಿಗೆ ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನೆಲೆಯಾಗಿ ಜಾಗತಿಕ ಸಂಗೀತದಲ್ಲಿ ತೊಡಗಿಸಿಕೊಂಡು ತಬಲಾವನ್ನು ವಿಶ್ವಮಟ್ಟದಲ್ಲಿ ಉತ್ತುಂಗಕ್ಕೇರಿಸಿದ ಭಾರತೀಯ ಸಂಜಾತ ಅಸ್ತಂಗತನಾಗಿದ್ದಾನೆ. ಜಾಕಿರ್ ಜಿ, ಎಲ್ಲ ಅಭಿಮಾನಿಗಳ ಪರವಾಗಿ ಇದು ನಿಮಗೆ ವಿಜಯ್ ಪೋಸ್ಟ್ ಸೆಂಟ್ರಲ್ ಚಾನಲ್ನ ಅಶ್ರುತರ್ಪಣಗಳು. ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಾ ವಿಜಯ್ ಪೋಸ್ಟ್ ಸೆಂಟ್ರಲ್, ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ. ನಮಸ್ಕಾರ.